ಅದು ಊರಿಗೆ ದೊಡ್ಡ ಮನೆತನ. ವರ್ಷಕ್ಕೆ ಲಕ್ಷ ಲಕ್ಷ ಆದಾಯ ಬರ್ತಾ ಇತ್ತು. ಆದರೆ ಅತ್ತೆ ಸೊಸೆ ಮಧ್ಯೆ ನಡೀತಾ ಇದ್ದ ಜಗಳ ದೊಡ್ಡ ದುರಂತಕ್ಕೆ ಕಾರಣವಾಗಿದೆ. ಇದ್ದಕ್ಕಿದ್ದಂತೆ ಮನೆಯ ಯಜಮಾನಿ ನಿಗೂಢವಾಗಿ ಸಾವನ್ನಪ್ಪಿದ್ದಾಳೆ. ಒಂದು ಕುಟುಂಬ ಅಂದಮೇಲೆ ಜಗಳಗಳು ಕಾಮನ್. ಅದರಲ್ಲೂ ಅತ್ತೆ ಸೊಸೆ ಇದ್ಮೇಲೆ ಸಣ್ಣ ಪುಟ್ಟ ಜಗಳ ನಡೆಯೋದು ಮಾಮೂಲಿ. ಈಗೆಲ್ಲ ಅತ್ತೆ ಕಾಟ ಕೊಡ್ತಾರೆ, ಅತ್ತೆ ಚಿತ್ರಹಿಂಸೆ ಕೊಡ್ತಾರೆ ಅನ್ನೋ ಸುದ್ದಿ ದಿನಕ್ಕೊಂದರಂತೆ ಹರಿದಾಡ್ತಾನೆ ಇರುತ್ತೆ. ಆದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಸುದ್ದಿ. ಇಲ್ಲಿ ಅತ್ತೆ ಕಾಟ ಕೊಡೋ ಬದಲು ಸೊಸೆಯೇ ಕಾಟ ಕೊಡೋದಕ್ಕೆ ನಿಂತಿದ್ದಾಳಂತೆ. ಹೊಸ್ತಿಲು ದಾಟಿ ಬಂದವಳ ಚಿತ್ರಹಿಂಸೆ ತಾಳದ ಅತ್ತೆ ದುರಂತ ಅಂತ್ಯ ಕಂಡಿದ್ದಾಳೆ. ಸೊಸೆಯ ಕಾಟ, ಅತ್ತೆಯ ದುರಂತ ಅಂತ್ಯ. ತೋಟದ ಮನೆಯಲ್ಲಿ ಹೆಣ, ಸಾವಿನ ಸುತ್ತ ಅನುಮಾನ. ಈ ಫೋಟೋದಲ್ಲಿ ಕಾಣ್ತಿರೋ ಇವರ ಹೆಸರು ಭ್ರಮರಾಂಬಿಕಾ ಅಂತ. ವಯಸ್ಸು 66 ವರ್ಷ. ಗುಬ್ಬಿ ತಾಲೂಕಿನ ಕಾರಕುರ್ಚಿ ಗ್ರಾಮದ ನಿವಾಸಿ. ಈಕೆ ಕಾವ್ಯಶ್ರೀ. ಭ್ರಮರಾಂಬಿಕೆ ಸೊಸೆ. ಅತ್ತೆ ಸೊಸೆ ಒಂದೇ ಮನೆಯಲ್ಲಿ ಇದ್ದಿದ್ರಿಂದ ಒಬ್ಬರಿಗೊಬ್ಬರಿಗೆ ಆಗಿ ಬರ್ತಿರ್ಲಿಲ್ವಂತೆ. ಇಡೀ ಊರಿಗೆ ಇವರ ಕುಟುಂಬವೇ ಸ್ವಲ್ಪ ಜಬರ್ದಸ್ತಾಗಿತ್ತು. ಪ್ರತಿ ವರ್ಷ ಅಡಿಕೆಯಲ್ಲಿ ಏನಿಲ್ಲ ಅಂದ್ರೂ 80 ಲಕ್ಷ ವರಮಾನ ಬರ್ತಿತ್ತಂತೆ. ಆದ್ರೆ ಎಷ್ಟು ದುಡ್ಡು ಬಂದ್ರೆ ಏನು ಪ್ರಯೋಜನ? ಮನೆಯಲ್ಲಿ ಮಾತ್ರ ನೆಮ್ಮದಿ ಇರಲಿಲ್ಲ. ಹಲವು ದಿನಗಳಿಂದ ಅತ್ತೆ ಸೊಸೆ ನಡುವೆ ಜಗಳ ನಡೆಯುತ್ತಲೇ ಇತ್ತು. ಹೀಗಾಗಿ ಸಂಬಂಧಿಕರೆಲ್ಲ ಸೇರ್ಕೊಂಡು ಹಲವು ಬಾರಿ ರಾಜಿ ಪಂಚಾಯಿತಿ ಮಾಡಿದ್ರು. ಆದ್ರೆ ಅತ್ತೆ ಸೊಸೆ ಮಾತ್ರ ತಣ್ಣಗಾಗಿರ್ಲಿಲ್ಲ. ಮಗನೂ ಕೂಡ ಇವರ ಜಗಳ ಇದ್ದಿದ್ದೇ ಅಂತ ಸುಮ್ಮನಾಗಿದ್ದ. ಎರಡು ದಿನದ ಹಿಂದೆ ಭ್ರಮರಾಂಬಿಕಾ ಮಗ ತೋಟದ ಮನೆಯ ಶೆಡ್ಗೆ ಹೋಗಿದ್ದಾನೆ. ಈ ವೇಳೆ ತಾಯಿ ಶವ ಕಣ್ಣಿಗೆ ಬೀಳ್ತಾ ಇದ್ದಂತೆ ನಿಂತಲ್ಲೇ ಕುಸಿದು ಹೋಗಿದ್ದಾನೆ. ತಕ್ಷಣವೇ ಸಂಬಂಧಿಕರು ಹಾಗೂ ಪೊಲೀಸರಿಗೆ ವಿಚಾರ ಮುಟ್ಟಿಸಿದ್ದಾನೆ. ಸ್ಥಳಕ್ಕೆ ಬಂದಿದ್ದ ಪೊಲೀಸರು ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಂತೆ ನೇಣುಬಿಗಿದ ಸ್ಥಿತಿಯಲ್ಲಿದ್ದ ಶವವನ್ನ ಕೆಳಗಿಳಿಸಿದ್ದಾರೆ. ಆಗಲೇ ನೋಡಿ 10 ಅನುಮಾನಗಳು ಕಾಡುವುದಕ್ಕೆ ಶುರುವಾಗಿದ್ದು, ಒಂದು ಕಣ್ಣಿನ ಗುಡ್ಡೆಗೆ ನಾಪತ್ತೆಯಾಗಿದ್ದು, ಕೆನ್ನೆ ಮೇಲೆಲ್ಲ ತರಚಿದ್ದ ಗಾಯಗಳಾಗಿವೆಯಂತೆ. ಏನು ಆ ಥರದ ಜಗಳ ಏನಿಲ್ಲ, ಸಣ್ಣ ಪುಟ್ಟವು ಅತ್ತೆ ಸೊಸೆಯಿಂದ ಇರ್ತವೆ. ಅಥವಾ ಮೇಜರ್ ಕಾರಣ ಇರೋಂಥ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಕಾರಣಗಳು ಯಾವೂ ಇರಲಿಲ್ಲ. ಅವ್ರ ಸಂಬಂಧಿಕರೇ ಬಂದು ಅಷ್ಟೇ ಸರ್ ಮಾಡಿದ್ರು. ಗ್ರಾಮಕ್ಕೂ ಏನಂತ ವಿಚಾರ ಏನು ಗೊತ್ತಿರಲಿಲ್ಲ. ಹೆಣ್ಣಿಂದು ಏನು ಅಂತ ಗೊತ್ತಿಲ್ಲ. ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಟೈಮಲ್ಲಿ ಅಲ್ಲಿ ಯಾವುದೋ ಇದಕ್ಕೆ ಹೊಡ್ಕೊಂಡಿರ್ಬೋದು ಅಂತ ಅವರ ಸಂಬಂಧಿಕರು ಅನುಮಾನ ಪಟ್ಟು ಸೊಸೆ ಕಾಟ ಕೊಟ್ಟಿರ್ಬೋದು ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರೋ ಚೇಳೂರು ಪೊಲೀಸರು ಸಾವಿನ ರಹಸ್ಯದ ಹಿಂದೆ ಬಿದ್ದಿದ್ದಾರೆ. ನಿಜಕ್ಕೂ ಇದು ಆತ್ಮಹತ್ಯೆಯ ಅಥವಾ ಕೊಲೆನಾ ಅನ್ನೋ ತನಿಖೆ ನಡೆಸ್ತಾ ಇದ್ದಾರೆ. ವಿಠಲ್, ನ್ಯೂಸ್ 18 ತುಮಕೂರು.